ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಾಯಿರಾಮ್ ಎಲ್ರಿಗೂ. ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ. ನಾನು ಶಿರಡಿ ಸಾಯಿ ಭಿಕ್ಷಾ ಕೇಂದ್ರದಲ್ಲಿ ಕಳೆದ 21 ವರ್ಷಕ್ಕಿಂತಲೂ ಅಧಿಕ ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ ವಾಲಂಟಿಯರ್ ಆಗಿ. 2012ರಲ್ಲಿ ನಮ್ಮ ಗುರುಗಳಾದಂಥ ಡಾಕ್ಟರ್ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರೂಜಿಯವರು ದತ್ತ ಸಾಯಿ ಸಹಸ್ರ ಪಾದಕ ಪೂಜಾ ಕಾರ್ಯಕ್ರಮನ ಆಯೋಜಿಸಿದರು. ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ನಾವು ಪಾದಕೆಗಳನ್ನ ಪಡ್ಕೊಂಡು ಅಭಿಷೇಕ ಪೂಜಾ ವಿಧಿ ಕ್ರಮ ಎಲ್ಲ ಹೇಳ್ಕೊಟ್ಟಿದ್ರು ಕಾರ್ಯಕ್ರಮದಲ್ಲಿ. ಸೊ ಅದರ ಪ್ರಕಾರ ದತ್ತ ಪಾದಕೆ ಪೂಜೆನ ಮಾಡಿಕೊಂಡು ತೊಗೊಂಡು ಬಂದು ನಮ್ಮ ಮನೇಲಿಟ್ಟು ಪ್ರತಿ ವರ್ಷನೂ ನಾವು ವರ್ಷದಲ್ಲಿ ಎರಡು ಬಾರಿ ಅಂದರೆ ಗುರುಪೂರ್ಣಿಮೆ ಮತ್ತು ದತ್ತ ಜಯಂತಿ ದಿವಸ ಸ್ವತಃ ಅದಕ್ಕೆ ಅಭಿಷೇಕಗಳನ್ನ ಪಂಚಾಮೃತ ಅಭಿಷೇಕ ಮಾಡಿ ಮನೆಯಲ್ಲಿ ಪೂಜೆ ಮಾಡ್ಕೊಳ್ತಾ ಬಂದಿದ್ದೀವಿ. ಏನಪ್ಪ ಅಂತಂದರೆ ಇದರಿಂದ ಉಪಯೋಗಗಳು ಯಾವ ರೀತಿ ಆಯಿತು ಅಂದರೆ, ನನ್ನ ಜೀವನದಲ್ಲಿ ಆದಂಥ ನೈಜ ಘಟನೆ ಅಂತಂದರೆ, ನಾನು ವಿದ್ಯಾವಂತ ಅಲ್ಲ, ಹೆಚ್ಚಾಗಿ ಓದಿಲ್ಲ. ಸೊ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳಿದ್ದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ದು, ಮದುವೆ ಆಗಿತ್ತು, ಮದುವೆ ಆದಮೇಲೆ ಡಿವೋರ್ಸ್ ಆಯಿತು, ಡಿವೋರ್ಸ್ ಆದಮೇಲೆ ಮತ್ತೆ ಮದುವೆ, ಬೇರೆ ಇನ್ನೊಂದು ಮದುವೆನೂ ಕೂಡ ಆಯಿತು. ಸೊ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ನೋಡಿದ್ವಿ, ಜೀವನದಲ್ಲಿ ನೋಡಿದ್ದೀನಿ. ನಾನು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆಗಳನ್ನ ಅನುಭವಿಸಿದ್ದಾಯಿತು. ಬೇರೆ ಯಾರೋ ಮಾಡಿರೋ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸುವಂಥ ಪರಿಸ್ಥಿತಿ ಬಂತು. ಬಟ್ ಏನಂತಂದರೆ, ಪಾದಕೆನ ಪೂಜೆ ಮಾಡಿ ನಮ್ಮ ಮನೆಗೆ ತೊಗೊಂಡು ಬಂದಮೇಲಿಂದ ಕಷ್ಟಗಳಿದೆ, ಇಲ್ಲ ಅಂತ ಹೇಳ್ತಿಲ್ಲ, ಕಷ್ಟಗಳಿಗೆ ಬರ್ತಾ ಇದ್ದಾವೆ, ಹೋಗ್ತಾ ಇದೆ. ಬಟ್ ಯಾವ ರೀತಿ ಯಾವ ರೀತಿ ಹೋಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಏನೋ ಒಂದು ತೊಂದರೆ ಇದೆಯೋ ಅದನ್ನು ಕಾಣದ ಕೈ ಅಂದರೆ ದತ್ತಾತ್ರೇಯ ಮಹಾರಾಜರು ಯಾವ ರೀತಿಯಲ್ಲಿ ನಾವು ಅದನ್ನು ಸಾಲ್ವ್ ಮಾಡಿಕೊಡ್ತೀರಂತ ನಮಗೆ ಗೊತ್ತಾಗ್ತಿರಲ್ಲ. ಯಾವುದೋ ಒಂದು ಪರಿಸ್ಥಿತಿ ಕಷ್ಟ ಬಂತು ಅಂತಂದರೆ ಅದನ್ನು ಸಾಲ್ವ್ ಮಾಡೋಕ್ಕೆ ಅದು ನಮಗೆ ಗೊತ್ತಿರಲ್ಲ, ಅದು ಯಾವ ರೀತಿಯಲ್ಲಿ ಸಾಲ್ವ್ ಆಗೋಗುತ್ತೆ ಅಂತ. ಬಂದಾಗ ಬೆಟ್ಟದ ಥರ ಕಾಣುತ್ತೆ, ಹೋಗ್ಬೇಕಾದ್ರೆ ಸಣ್ಣ ಒಂದು ರೀತಿಯಲ್ಲಿ ಮುಗಿತಾ ಬರ್ತದೆ. ಸಾಕಷ್ಟು ಅಪ್ ಆ್ಯಂಡ್ ಡೌನ್ಸ್ಗಳನ್ನ ನೋಡಿದ್ದೀನಿ. ಎಲ್ಲ ಸಮಸ್ಯೆಗಳನ್ನೂ ಬಗೆಹರಿಸ್ಕೊಂಡು ಹೊರಗೆ ಬಂದು ಇವತ್ತು ಒಂದು ಒಳ್ಳೆಯ ಸ್ಥಾನದಲ್ಲಿದ್ದೀನಿ ಅಂತಂದರೆ ಅದಕ್ಕೆ ನಮ್ಮ ಗುರುಗಳಾದಂಥ ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ ಅವರೇ ಕಾರಣ. ಇವತ್ತು ವಿದ್ಯಾವಂತ ಇಲ್ಲದೆ ಇರಬಹುದು, ಆದ್ರೂ ಏನಂದರೆ, ಒಂದು ವಿದ್ಯಾವಂತರಿಗೆ ಏನು ಗೌರವ ಸಿಗುತ್ತೋ ಆ ರೀತಿಯಲ್ಲಿ ಗೌರವ ಸಿಗ್ತಿದೆ ಅಂದರೆ ಅದಕ್ಕೆ ಕಾರಣ ಮೂಲ ನಮ್ಮ ಗುರುಗಳು ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ ಅವರು. ತದನಂತರ ಹೊಸದಾಗಿ ಕಂಪನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನೇನೇ. ಪ್ರೆಸೆಂಟು ಫ್ರೀಲಾನ್ಸರ್ ಆಗಿ ಕೋಟಕಲ್ಲಿ ಲೈಫ್ ಇನ್ಶೂರೆನ್ಸ್ ಕಂಪ್ನಿಲಿ ಫ್ರೀಲಾನ್ಸರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಪ್ಯಾರಲಲ್ ಆಗಿ ಇವಾಗ ನನ್ನದೇ ಓನ್ ಗುರುಗಳ ಪ್ರೇರಣೆಯಂತೆ, ಗುರುಗಳ ಅನುಗ್ರಹದಂತೆ ಆನ್ಲೈನ್ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ವರ್ಕ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಅದಲ್ದಿರ ಗುರುಗಳ ಆಶೀರ್ವಾದದಿಂದ ರೀಸೆಂಟಾಗಿ ಒಂದು ಸೈಟನ್ನು ಕೂಡ ಸೊಂಡೆಕೊಪ್ಪದಲ್ಲಿ ಪರ್ಚೇಸ್ ಮಾಡಿದ್ವಿ. ಸೊ ಈ ಥರ ಸಾಕಷ್ಟು ಏನಕ್ಕೂ ಉಪಯೋಗ ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿ, ಕೇರ್ ಆಫ್ ಫುಟ್ಪಾತಲ್ಲೂ ಇರೋಕ್ಕೆ ಯೋಗ್ಯತೆ ಇದ್ದಿರತಕ್ಕಂಥ ಒಂದು ಪರ್ಸನ್ ಇವತ್ತು 4 ಜನದ ಮಧ್ಯೆ ರೆಕಗ್ನೈಸ್ಡ್ ಆಗಿ ಒಂದು ಒಳ್ಳೆ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗ್ತಾಯಿದ್ದೀನಿ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಗುರುಗಳು ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ ಗುರುಗಳು. ಅವರು ಹೇಳ್ದಂಗೆ ಪಾದಕ ಪೂಜೆ, ದತ್ತ ಪಾದಕ ಪೂಜಾನ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಗಳಿದೆ ಅಂತ ಅದನ್ನು ಅನುಭವಿಸೋರ್ಗೇ ಅದರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಯಾರ್ಯಾರು ದತ್ತಪಾದಕ ಪೂಜೆಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ದೀರೋ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನಮಗೆ ಜಗತ್ತಲ್ಲಿ ಯಾರು ಕೈ ಬಿಟ್ಟರು ಗುರು ಕೈ ಬಿಡೋದಿಲ್ಲ ಅಂತ ನಮ್ಮ ಗುರುಗಳು ಹೇಳ್ತಾನೆ ಇರ್ತಾರೆ. ಗುರುಗಳು ಸಿಗೋವ್ರಿಗೂ ಭಾಳ ಕಷ್ಟ. ಗುರು ಒಂದ್ಸಲಿ ಕೈ ಹಿಡಿದ್ಬಿಟ್ರೆ ನಾವು ಗುರುನ ಬಿಡ್ತೀವಿ ಅಂದರೂ ಗುರು ನಮ್ಮನ್ನು ಬಿಡಲ್ಲ ಅಂತ ಹೇಳ್ತಾರೆ. ಹಾಗೆ ನಮ್ಮ ಇರ್ತಕ್ಕಂಥ ಜೀವನದ ಎಲ್ಲ ಕಷ್ಟ ಸಂದರ್ಭದಲ್ಲಿ, ಖುಷಿನಲ್ಲಿ, ಪ್ರತಿಯೊಂದರಲ್ಲೂ ಅವರು ಕಾಣದ ರೀತಿಯಲ್ಲಿ ನಿಂತು ನಮಗೆ ಸಹಾಯ ಮಾಡ್ತಿರ್ತಾರೆ. ಅದು ನಮ್ಗೆ ಗೊತ್ತಾಗಲ್ಲ, ಆ ಅನುಭವ ಪಡ್ಕೊಂಡವ್ರಿಗೆ ಅದರದ್ದು ವ್ಯಾಲ್ಯೂ ಗೊತ್ತಾಗುವಂಥದ್ದು. ಸೊ ಪ್ರತಿಯೊಬ್ಬರೂ ಪಾರ್ಟಿಸಿಪೇಟ್ ಮಾಡಿ ತುಂಬ ಚೆನ್ನಾಗಿರುವಂಥದ್ದು. ಅದು ನಾನು ಮಾತಲ್ಲಿ ಹೇಳೋದಕ್ಕಿಂತ ಅದನ್ನು ಅನುಭವಿಸೋರ್ಗೇನೆ ಅದರ ವ್ಯಾಲ್ಯೂ ಗೊತ್ತಾಗುವಂಥದ್ದು. ಸೊ ಇವತ್ತು ನನ್ನ ಜೀವನದಲ್ಲಿ ನಾವೇನಾದರೂ ನೆಮ್ಮದಿಯಾಗಿದ್ದೀನಿ, ಎಷ್ಟೇ ಕಷ್ಟಗಳಿದ್ರೂ ಒಂದು ನೆಮ್ಮದಿಯಾಗಿದ್ದೀನಿ, ಒಂದು ತುತ್ತು ಅನ್ನ ತಿಂತಾಯಿದ್ದೀನಿ, ನಾನು ಊಟ ಮಾಡ್ತೀನಿ, ಅದಕ್ಕೆ ನನ್ನ ಗುರುಗಳಾಗಿರೋಂಥ ಭಿಕ್ಷೆ ಅಂತ ಹೇಳ್ಬೋದು ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ ಅವರು. ಅವ್ರಿಗೆ ಆ ಜನ್ಮವಾಗಿ ಚಿರಋಣಿಯಾಗಿರ್ತೀನಿ. ಸೊ ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ರಿಗೂ ಧನ್ಯವಾದಗಳು. ಸಾಯಿರಾಮ್.